Group 1, first standard to fifth standard. They are ready for their presentation on Tenali Rama. We request the audience to be silent. Please support these children with your silence. Good. Good afternoon to one and all present here. Ruddhi, do you know why we all have gathered here today? Diya, don't you know we have gathered here today to celebrate World Family Day? Oh, is it? What is World Family Day? The world's population had reached 8 billion people. So, as a milestone in human development, we are celebrating World Family Day. During the olden days, our parents and our grandparents used to watch dramas like Panchatantra, Ramayana, etc. So, let us recall some of those happy moments through this drama. Shri Krishna Devaraya Maharaj Bahubala. ನಾನು ಕಾಶ್ಮೀರದಿಂದ ರಾಜರನ್ನು ಭೇಟಿಯಾಗಲು ಬಂದಿದ್ದೇನೆ. ಒಳಗೆ ಬರಬಹುದೇ? ಕೇಳಿ ಬರುತ್ತೇನೆ ಮಹಾಪಂಡಿತರೇ. ಮಹಾಪ್ರಭುಗಳಿಗೆ ವಂದನೆಗಳು. ಕಾಶ್ಮೀರದಿಂದ ಮಹಾಪಂಡಿತರು ಭೇಟಿಯಾಗಲು ಬಂದಿದ್ದಾರೆ. ಒಳಗೆ ಹೋಗಬಹುದು? ಮಹಾಪ್ರಭುಗಳಿಗೆ ವಂದನೆಗಳು. ವಂದನೆಗಳು. ತಮ್ಮ ಶುಭನಾಮಧೇಯ? ವಿದ್ಯಾಸಾಗರ, ಸಾಹಿತ್ಯ ಸರಸ್ವತಿ, ಅಭಿನವ ಬೃಹಸ್ಪತಿ, ಸರ್ವಾವಿದ್ಯಾ ಪಂಡಿತ ಎಂದು ಕರೆಯಲು ಪಡುತ್ತಾರೆ. ತಮ್ಮ ದರ್ಶನದಿಂದ ನಾವು ಕೃತಾರ್ಥರಾದೆವು. ತಾವು ಇಂದು ಇಲ್ಲಿಗೆ ಬಂದ ಕಾರಣ? ನಾನು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ರಾಜರ ಆಸ್ಥಾನದಲ್ಲಿ ವಿದ್ವಾಂಸರ ಜೊತೆ ವಾದ ಮಾಡಿ ಗೆಲ್ಲುತ್ತಾ ಬಂದಿದ್ದೇನೆ. ಇಂದು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮೊಡನೆ ನನ್ನೊಂದಿಗೆ ಯಾರಾದರೂ ವಾದ ಮಾಡುವರು ಇದ್ದರೆ ಧಾರಾಳವಾಗಿ ವಾದ ಮಾಡಬಹುದು. ಇಲ್ಲಂದರೆ ಸೋಲನ್ನು ಒಪ್ಪಿಕೊಂಡು ಶರಣಾಗತರಾಗಬಹುದು. ಪಂಡಿತರೇ, ಇವರೊಂದಿಗೆ ಮೊದಲು ಯಾರು ವಾದ ಮಾಡುವಿರಿ? ಇಷ್ಟೇನೇ ನಿಮ್ಮ ಅಷ್ಟದಿಗ್ಗಜರ ಶಕ್ತಿ. ಇಂಥ ದೊಡ್ಡ ರಾಜರ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೇ? ಈ ವಿಷಯ ನನಗೆ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನಿಲ್ಲಿ ಪಂಡಿತರೇ, ಇಷ್ಟು ಬೇಗನೆ ಈ ತೀರ್ಮಾನಕ್ಕೆ ಬರಬೇಡಿ. ನಾನು ನಿಮ್ಮೊಡನೆ ವಾದ ಮಾಡಲು ಸಿದ್ಧನಿದ್ದೇನೆ. ನೀವು ಯಾರು? ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ. ನನ್ನನ್ನು ತೆನಾಲಿ ರಾಮಕೃಷ್ಣ ಎಂದು ಕರೆಯುತ್ತಾರೆ. ಹಾ, ನಿಮ್ಮ ಬುದ್ಧಿ ಚಾತುರ್ಯ ಬಗ್ಗೆ ಕೇಳಿಪಟ್ಟಿದ್ದೇನೆ. ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಆಳವಾಗಿ ಅಧ್ಯಯನ ಮಾಡಿದವರೇ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ. ಹಾ, ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುವಿರಿ? ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು. ನಾನು ಉತ್ತರಿಸಬಲ್ಲೆ. ಹಾಗಾದರೆ ಸರಿ.
ಪಂಡಿತರೆ, ಪ್ರಾರಂಭಿಸೋಣವೇ? ಆಗಬಹುದು. ಇದು ಯಾವ ಗ್ರಂಥ? ಪಂಡಿತರೆ, ಇದು ತಿಲಕಾಷ್ಟ ಮಹಿಷಾಬಂಧನ. ತಿಲ ಕಾಷ್ಟ ಮಹಿಷ ಬಂಧನ. ಏಕೆ ನಿಮಗೆ ತಿಲಕಾಷ್ಟ ಮಹಿಷಾಬಂಧನ ತಿಳಿದಿಲ್ಲವೇ? ನೀವು ಎಲ್ಲಾ ಗ್ರಂಥಗಳನ್ನು ಅರದಿ ಕಷಾಯ ಮಾಡಿ ಕುಡಿದಿದ್ದೀರಿ ಅಂತ ಹೇಳುವಿರಿ. ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು. ತಿಳಿದಿದೆ, ಹೇಗೆ ತಪ್ಪಿಸಿಕೊಳ್ಳುವುದು? ಹಾ, ಮಹಾಪ್ರಭುಗಳೇ, ಏಕೋ ನನ್ನ ದೇಹ ಆರೋಗ್ಯ ಇನ್ನೂ ಸರಿಯಿಲ್ಲ. ವಾದವನ್ನು ನಾಳೆ ಮುಂದುವರಿಸಬಹುದೇ? ಅಪ್ಪಣೆ ಕೊಡಿ. ಆಗಲಿ. ರಾಮಕೃಷ್ಣ, ಚರ್ಚೆ ಪ್ರಾರಂಭಿಸೋಣವೇ? ಓ ಹೌದೇ, ಸೇವಕರೇ, ಅವರನ್ನ ಕರೆತನ್ನಿ. ಓ ಹೌದೇ, ರಾಮಕೃಷ್ಣ, ಇಂದು ನಿನ್ನಿಂದ ನಮ್ಮ ಆಸ್ಥಾನದ ಮರ್ಯಾದೆ ಉಳಿಯಿತು. ಆದರೆ ನಾವು ತಿಳಿಯದೆ ಕೇಳುತ್ತೇವೆ, ಈ ತಿಲಕಾಷ್ಟ ಮಹಿಷ ಬಂಧನ ಯಾವ ಗ್ರಂಥ, ಯಾರು ಬರೆದಿದ್ದು? ಅಯ್ಯೋ ಮಹಾಪ್ರಭುಗಳೇ, ಈ ಗ್ರಂಥವನ್ನು ರಚಿಸಿದ್ದು ಬೇರೆ ಯಾರೂ ಅಲ್ಲ. ಈ ಪ್ರಚಂಡ ವಿಕಟ ಕವಿ ನಾನೇ ಈ ಮಹಾಕಾವ್ಯವನ್ನು ರಚಿಸಿದ್ದು. ತಿಲಕಾಷ್ಟ ಎಂದರೆ ಸಂಸ್ಕೃತದಲ್ಲಿ ಎಳ್ಳಿನ ಕಡ್ಡಿಗಳು, ಮಹಿಷ ಎಂದರೆ ಎಮ್ಮೆ, ಬಂಧನವೆಂದರೆ ಎಮ್ಮೆಗೆ ಕಟ್ಟುವ ಹಗ್ಗ. ತಿಲಕಾಷ್ಟ ಮಹಿಷ ಬಂಧನ, ಅದೇ ತಿಲಕಾಷ್ಟ ಮಹಿಷ ಬಂಧನ. ಭಲೆ ರಾಮಕೃಷ್ಣ ಭಲೆ, ನಿನ್ನ ಬುದ್ಧಿ ಸಾಧನೆಗೆ ಮೆಚ್ಚದೇವು ನಾವು. ಮಹಾಪ್ರಭುಗಳೇ, ಮಹಾಪ್ರಭುಗಳೇ, ನಮ್ಮ ಮನೆ ಎಮ್ಮೆ ತಪ್ಪಿಸಿಕೊಂಡು ಓಡಿ ಹೋಗಿರಬಹುದು. ನಾನು ಬರುತ್ತೇನೆ. ಭಲೆ ರಾಮಕೃಷ್ಣ, ಭಲೆ ರಾಮಕೃಷ್ಣ. ಹೌದು ಹೌದು, ನಾನು ನನಗೇ ಎಲ್ಲ ತಿಳಿದಿದೆ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದೆ. ಆದರೆ ಇಂದು ಸರಸ್ವತಿ ಎಂದಿಗೂ ನಮ್ಮ ದಾಸಿಯಲ್ಲ, ನಾವು ಅವಳ ದಾಸರು ಎಂದು ತಿಳಿದವನೇ ಜ್ಞಾನಿ. ಅಂತವನಿಗೆ ಯಶಸ್ಸು ಎಂಬ ನೀತಿ ಪಾಠವನ್ನು ಅರಿತುಕೊಂಡೇನು. ದಿಯಾ, ವೃದ್ಧಿ, what is the drama all about? the drama is about Tenali Ramakrishna and his wittiness. When Vidyasagara had reached height of his proudness, Tenali Ramakrishna had to break his ego. We also get to know about Tenali Ramakrishna through this drama. What is the skit all about? We have learned that knowledge that is represented by Goddess Saraswati cannot be owned by us like a property or a slave. If we bow our heads down to Goddess Saraswati, she will be ours automatically and we will be called as wise men. Yes, yes. In The times of test, family is the best. Thank you everyone. Thank you. Thank you.